ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಇದು ಕಾರಾಗೃಹ ಅಲ್ಲ, 5 ಸ್ಟಾರ್ ಹೋಟೆಲ್ಲೇ. ಯಾಕೆಂದರೆ ಇಂಥವ್ರಿಗೆ ಬೇಕಾದರೂ ಕೂಡ ಅಲ್ಲಿ ರಾಜಾತಿಥ್ಯ ಸಿಗುತ್ತೆ ಅಂತಂದರೆ ಅದನ್ನು ಜೈಲು ಅಂತ ಕರಿಬಾರ್ದು, ಅದನ್ನು ರೆಸಾರ್ಟು ಅಥವಾ ಈ ನಾವು ಹೋಟೆಲ್ಗಳನ್ನು ಸರ್ಚ್ ಮಾಡಬೇಕಾದ್ರೆ ನಾವು ಸ್ಟಾರ್ಗಳನ್ನ ಹುಡುಕ್ತೀವಿ, 5 ಸ್ಟಾರ್ 4 ಸ್ಟಾರ್ ಅಂತೇಳಿ. ಆ ರೀತಿಯಾಗಿ ಈಗ ಜೈಲಿಗೂ ಕೂಡ ಇದೇ ರೀತಿಯಾಗಿ ಸ್ಟಾರನ್ನು ಕೊಡಬೇಕಾಗುತ್ತೆ ಮುಂದಿನ ದಿನದಲ್ಲಿ. ಜೈಲಿನಲ್ಲಿ ಕೊಲೆ ಕೇಸ್ ಆರೋಪಿಯ ಬಿಂದಾಸ್ ಲೈಫ್. ಜೈಲ್ ಗಾರ್ಡನ್ನಲ್ಲಿ ರೌಡಿ ಶೀಟರ್ಗಳ ಜೊತೆ ಕಾಫಿ ಟೀ ಪಾರ್ಟಿ. ಜೈಲ್ ಬ್ಯಾರಕ್ನಲ್ಲೇ ಕುಳಿತು ಆಪ್ತರಿಗೆ ಫೋನ್ ಕಾಲನ್ನು ಮಾಡ್ತಾರೆ. ಬಗೆದಷ್ಟು ಬಯಲಾಗ್ತಾ ಇದೆ ಸೆಂಟ್ರಲ್ ಜೈಲ್ನ ಕರ್ಮಕಾಂಡ. ರಾಜಾತಿಥ್ಯ ಕೇಂದ್ರ ಕಾರಾಗೃಹದಲ್ಲಿ, ಸೆಂಟ್ರಲ್ ಜೈಲ್ನಲ್ಲಿ ರಾಜಾತಿಥ್ಯ ನಿರಂತರವಾಗಿ ನಡೀತಾನೆ ಇತ್ತು. ಆದರೆ ಎಲ್ಲೂ ಕೂಡ ಹೊರಗಡೆ ಗೊತ್ತಾಗ್ತಾ ಇರಲಿಲ್ಲ. ಯಾಕೆ? ಮಾಧ್ಯಮದವರನ್ನು 1 ಕಿಲೋಮೀಟರ್ ದೂರದಲ್ಲಿಟ್ಟಿದ್ರು. ಯಾರು ಹೋಗ್ತಾರೆ, ಯಾರು ಬರ್ತಾರೆ, ಹೋಗೋರು ಏನು ತೊಗೊಂಡು ಹೋಗ್ತಾರೆ. ಕಾರ್ ಮಾತ್ರ ಒಳಗಡೆ ಹೋಗ್ತಾ ಇತ್ತು. ಜೈಲಿನ ಒಳಭಾಗಕ್ಕೆ ಎಂಟ್ರಿ ಆಗ್ತಾ ಇತ್ತು. ಕಾರ್ಗೆ ಟಿಂಟ್ ಕವರ್ ಹಾಕಿರ್ತಾರೆ, ಒಳಗಡೆ ಏನು ಇಟ್ಕೊಂಡು ಹೋಗ್ತಾರೆ ಅಂತ ಗೊತ್ತಾಗೋದಿಲ್ಲ. ಕ್ಯಾಮ್ರಾಗಳಿರ್ತಾವಲ್ಲ ಅಲ್ಲಿ, ಮಾಧ್ಯಮಗಳ ಕ್ಯಾಮ್ರಾಗಳು ಗೊತ್ತಾಗ್ಬಿಟ್ರೆ ಹಾಗಾಗಿ 1 ಕಿಲೋಮೀಟರ್ ದೂರದಲ್ಲೇ ನಿಲ್ಲಿಸೋದು ಮಾಧ್ಯಮದವರನ್ನು. ಇವರ ಕಳ್ಳಾಟಗಳು ಎಲ್ಲಿ ಬಯಲಾಗ್ಬಿಡ್ತೋ ಅಂತೇಳಿ ಪಾಪ ಜೈಲು ಅಧಿಕಾರಿಗಳಿಗೆ ಗೊತ್ತಿರಲಿಲ್ಲ ಅಂತ ಕಾಣುತ್ತೆ. ಜೈಲಿನ ಒಳಗಡೆನೇ ಕ್ಯಾಮ್ರಾಗಳಿದ್ದಾವೆ ಅಂತೇಳಿ, ಅದು ಮೊಬೈಲ್ ಕ್ಯಾಮ್ರಾಗಳು ವರ್ಕ್ ಆಗ್ತಾ ಇದೆ ಅಂತೇಳಿ. ಇವರು ನಮ್ಮನ್ನು 1 ಕಿಲೋಮೀಟರ್ ಆಚೆ ಕಡೆ ಇರೋ ಬದಲು ಮೊಬೈಲ್ ಬಳಕೆ ಮಾಡಿದವ್ರನ್ನ ಒದ್ದು ಬೇರೆ ಕಡೆ ಹಾಕಿದಿದ್ರೆ ಇವತ್ತು ಈ ಸಮಸ್ಯೆ ಆಗ್ತಾ ಇರಲಿಲ್ಲ. ನೋಡಿ ರಾಜಾತಿಥ್ಯ ಯಾವ ರೀತಿಯಾಗಿ. ಇದನ್ನ ನೋಡಿದ್ರೆ ಇದು ಪರಪ್ಪನಗರ ಜೈಲ್ದಲ್ಲ ಅಂತ ಅನ್ಸ್ಬಿಡುತ್ತೆ ಯಾರಿಗಾದ್ರೂ ಒಂದು ಕ್ಷಣ. ಫೋಟೋನ ಝೂಮ್ ಮಾಡಿ ನೋಡಬೇಕು. ಹಿಂದಗಡೆ ಇರೋ ಕಾಂಪೌಂಡ್ ದೊಡ್ಡ ಮಟ್ಟದಲ್ಲಿ ಕಲ್ಲಿನ ಗೋಡೆ ಇದೆಯಲ್ಲ, ಇದು ಜೈಲ ಅಥವಾ ಯಾವ್ದಾದ್ರು ರೆಸಾರ್ಟ್ದ ಅಂತೇಳಿ ಅನುಮಾನ ಬಂದೇ ಬರುತ್ತೆ ಎಂಥವ್ರಿಗಾದ್ರೂ ಈ ಫೋಟೋ ನೋಡಿದ್ರೆ. ಆದರೆ ಇದು ಜೈಲಿನ ಒಳಭಾಗದಲ್ಲಿರುವಂಥ ಗಾರ್ಡನ್. ಈ VIP ಸೆಲ್ ಅಂತ ಇರುತ್ತೆ, ಸ್ಪೆಷಲ್ ಸೆಲ್ ಅಂತ ಇರುತ್ತೆ, ಅದರ ಮುಂಭಾಗದಲ್ಲಿರುವಂಥ ಒಂದು ಗಾರ್ಡನ್. ಅದರ ಪಕ್ಕದಲ್ಲಿ ನಾವು ಕಲ್ಲುಗೋಡೆ ಕಾಣ್ತಾ ಇದೀವಲ್ಲ, ಅದರ ಹಿಂಬದಿಯಲ್ಲಿರುವಂಥದ್ದೆಲ್ಲವೂ ಕೂಡ ಬ್ಯಾರಕ್ಗಳು. ಈಗ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆಯಲ್ಲ, ನಿನ್ನೆಯಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಪ್ರಶ್ನೆಗಳನ್ನು ಮಾಡ್ತಾ ಇದೆ. ಈಗಲೂ ಕೂಡ 10 ಪ್ರಶ್ನೆಗಳನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಇದಕ್ಕೆ ಉತ್ತರವನ್ನು ಕೊಡ್ತಾರಾ? ಮಾಧ್ಯಮದವ್ರ ಪ್ರಶ್ನೆ ಕೇಳಿದಾಗ ಗೃಹ ಸಚಿವರು ಗರಂ ಆಗ್ತಾರೆ. ಹೇಳೋದನ್ನ ಕೇಳ್ಕೊಳ್ರಿ ಅಂತ ಹೇಳ್ತಾರೆ. ನಾವೀಗ ಕೇಳ್ತಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರಾ? ನೋಡಿ, ಜೈಲಲ್ಲಿ ದರ್ಶನ್ ರಾಜಾತಿಥ್ಯದ ಹಿಂದೆ ಯಾರಿದ್ದಾರೆ? ನೋಡಿ, ಜೈಲಿನಲ್ಲಿ ದರ್ಶನ್ಗೆ ವಿಶೇಷ ಊಟದ ವ್ಯವಸ್ಥೆ ಮಾಡಿದ್ದಾರಲ್ಲ, ಯಾರು ಉತ್ತರ ಕೊಡ್ತಾರೆ? ಊಟದ ವ್ಯವಸ್ಥೆ ಹಿಂದೆ ಯಾರಿದ್ದಾರೆ? ತನಿಖೆ ಮಾಡಿ ಉತ್ತರ ಕೊಡಿ. ಊಟ ಎಲ್ಲಿಂದ ಬರ್ತಾ ಇದೆ? ಬನಶಂಕರಿ ಕಡೆಯಿಂದ ಬರ್ತಾ ಇದೆಯಾ ಅಥವಾ ರಾಜರಾಜೇಶ್ ನಗರ ಆ ಭಾಗದಿಂದ ಬರ್ತಾ ಇದೆಯಾ ಊಟ? ಕೋರ್ಟ್ನಲ್ಲಿ ನಮಗೆ ಜೈಲು ಊಟ ಅಡ್ಜಸ್ಟ್ ಆಗ್ತಾ ಇಲ್ಲ, ಮನೆ ಊಟ ಬೇಕು ಅಂತ ಹೇಳ್ತಾರೆ. ಮನೆ ಊಟ ಶೂಟಿಂಗ್ ಅಂತೇಳಿ ಹೊರಗಡೆ ಹೋದಾಗ ಅಲ್ಲಿ ಯಾವ ಊಟ ಸಿಗ್ತಾ ಇತ್ತು? ಮನೆಯಿಂದನೇ ಮಾಡ್ಕೊಂಡು ತೊಗೊಂಡೋಗ್ತಾ ಇದ್ರು ಪಾರ್ಸಲ್. ಜೈಲಲ್ಲಿ ದರ್ಶನ್ ರಾಜಾತಿಥ್ಯದ ಹಿಂದೆ ಯಾರಿದ್ದಾರೆ? ಇದಕ್ಕೆ ಉತ್ತರ ಕೊಡ್ತಾರಾ? 10 ಪ್ರಶ್ನೆಗಳು ನೋಡಿ, ನಿಮಗೆ ಅಲ್ಲಿ ನಾವು ತೋರಿಸ್ತಾ ಇದ್ದೀವಿ 10 ಪ್ರಶ್ನೆಗಳನ್ನು. ಜೈಲು ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿದವರು ಯಾರು? ರಾಜಕಾರಣಿಗಳೇ ಆಗಿರ್ತಾರೆ, ಯಾರೂ ಇಲ್ಲ. ಗೃಹ ಸಚಿವರೇ ಮೊದಲು ಅದರ ಬಗ್ಗೆ ತನಿಖೆ ನಡೆಸಿ. ನಿಮ್ಮ ಸರ್ಕಾರದ ಯಾವ ಸಚಿವರು ಜೈಲು ಅಧಿಕಾರಿಗಳಿಗೆ ಸ್ವಲ್ಪ ನೋಡ್ಕೊಡ್ರಪ್ಪ ಚೆನ್ನಾಗಿ ಅಂತ ಸೂಚನೆ ಕೊಟ್ಟಿರ್ತಾರಲ್ಲ, ಅವ್ರು ಯಾರು ಅನ್ನೋದ್ರ ಬಗ್ಗೆ ತನಿಖೆ ಮಾಡಿಸಿ ಉತ್ತರ ಕೊಡಿ. ಪ್ರಭಾವಿಗಳು ಯಾರೇ ಇದ್ರೂ ಕೂಡ ಕ್ರಮ ತೆಗೆದುಕೊಳ್ಳಿ. ಯಾವಾಗ ತಗೋತೀರ ಕ್ರಮ? ಜೈಲಲ್ಲಿ ದರ್ಶನ್ಗೆ ಮೊಬೈಲ್ ಕೊಟ್ಟಿದ್ಯಾರು? ಜೈಲಿನಲ್ಲಿ ದರ್ಶನ್ ಫೋಟೋ ತೆಗೆದಿದ್ಯಾರು? ದರ್ಶನ್ಗೆ ಚೇರು, ಸಿಗರೇಟು, ಕಾಫಿ ಮಗ್ಗು ಹೇಗೆ ಸಿಕ್ತು? ಎಷ್ಟೆಲ್ಲ ನಡೀತಾ ಇದ್ರು ಕೂಡ ಅಧಿಕಾರಿಗಳ ಗಮನಕ್ಕೆ ಬರಲೇ ಇಲ್ವಾ? ಬೇರೆ ಜೈಲಲ್ಲೂ ಕೂಡ ನೋಡಿ, ಹೋಮ್ ಮಿನಿಸ್ಟರ್ ಹೇಳಿಬಿಟ್ರು, ನಾವು ಬೇರೆ ಕಡೆ ಇದಕ್ಕಿಂತ ರಾಜಾತಿಥ್ಯ ಎಲ್ಲಿ ಸಿಗಲು ಅಲ್ಲಿ. ಹಂಗಂದ್ರೆ ಆ ಥರದ ಜೈಲುಗಳು ಇದೆ ಅಂತನಾ? ರಾಜಾತಿಥ್ಯ ಸಿಗುತ್ತೆ ಅಂತನಾ? ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ದಯವಿಟ್ಟು ಇದನ್ನು ಸೀರಿಯಸ್ ಆಗಿ ತಗೊಳ್ಳಿ.
ಬೇರೆ ಜೈಲಲ್ಲೂ ಕೂಡ ರಾಜಾತಿಥ್ಯ ಸಿಗೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಏನು? ಪ್ರಭಾವಿ ಕೈದಿಗಳಿಗೆ ಒಂದು ರೂಲ್ಸ್, ಸಾಮಾನ್ಯ ಕೈದಿಗಳಿಗೆ ಮತ್ತೊಂದು ರೂಲ್ಸಾ? ಜೈಲಲ್ಲಿ ಜಾಮರ್ ಇದ್ರೂ ದರ್ಶನ್ಗೆ ವೈಫೈ ಸೌಲಭ್ಯ ಹೇಗೆ ಸಿಗುತ್ತೆ? ಉತ್ತರ ಯಾರು ಕೊಡ್ತಾರೆ ಉತ್ತರ ಇದಕ್ಕೆಲ್ಲ? ನಾನು ಆಗಲೇ ಹೇಳ್ತಾ ಇದ್ದೆ, ಈ ನಮ್ಮೊಂದಿಗೆ ಈಗ ಮಾತಾಡೋದಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂತಹ ಅಶೋಕ್ ಕುಮಾರ್ ಅವರು ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಶೋಕ್ ಸರ್ ನಮಸ್ಕಾರ. ಬಹಳ ದಿನಗಳಾದ ಬಳಿಕ ನಿಮ್ಮೊಂದಿಗೆ ಮಾತನಾಡುವಂಥ ಒಂದು ಅವಕಾಶ ಸಿಗ್ತಾ ಇದೆ, ಅದು ಇಂಥ ಸಂದರ್ಭದಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಮಸ್ಕಾರ ನಾಗೇಂದ್ರ ಅವರೇ. ನಮ್ಮನ್ನ ನೀವು ಇಂಥ ಸಮಯದಲ್ಲೇ ನೆನೆಸ್ಕೊಳ್ತೀರಾ ಯಾವಾಗ್ಲೂ, ಅದೇ ನನಗೆ ವಿಶೇಷ. ಆಮೇಲೆ ಇದು ಈ ವ್ಯವಸ್ಥೆ ದುರಂತ. ಈಗ ನಮ್ಮ ವ್ಯವಸ್ಥೆ ಇದೆ, ಸಮಾಜದ ವ್ಯವಸ್ಥೆ, ಅದಕ್ಕೆ ದುರಂತ. ನಮ್ಮಂತ ಕೆಲವು ಅಧಿಕಾರಿಗಳಿಗೆ ಬಹಳ ಇದು ನೋವು ಕೊಡುತ್ತೆ, ಮನಸ್ಸಿಗೆ ಬಹಳ ನೋವು ಕೊಡುತ್ತೆ. ನಾವು 35 ವರ್ಷಗಳ ಕಾಲ ಇಲಾಖೆಯಲ್ಲಿ ಕೆಲಸ ಮಾಡಿದೀವಿ. ಆಗ್ಲೂ ಕೆಲವು ಟೈಮ್ ಇಂಥದ್ದು ನಡೆಯೋದು, ಆದ್ರೆ ಇಮಿಡಿಯೇಟ್ ಅದನ್ನ ಕಂಟ್ರೋಲ್ ಮಾಡ್ತಾ ಇದ್ರು. ಆವಾಗ ಪ್ರಿಸನ್ ನಲ್ಲೂ ಬಹಳ ಒಳ್ಳೆ ಅಧಿಕಾರಿಗಳಿದ್ರು. ಒಂದು ಇದನ್ನ, ಯಾಕೆಂದ್ರೆ ಈಗ ಬಹಳಷ್ಟು ಫೇಕು ಬರೋದ್ರಿಂದ ಇದನ್ನ ಕನ್ಫರ್ಮ್ ಮಾಡ್ಬೇಕು. ಆ ಬ್ಯಾಕ್ ಗ್ರೌಂಡ್ ಇದೆಯಲ್ಲ, ವಾಲ್ ಕಾಣ್ತಾ ಇದೆಯಲ್ಲ, ಆ ಚೇರ್ಗಳು, ಅದನ್ನೆಲ್ಲ ಇಮಿಡಿಯೇಟ್ ಅಲ್ಲಿ ಸ್ಥಳದಲ್ಲಿ ನೋಡಿ ಅದನ್ನ ಪತ್ತೆ ಹಚ್ಚಬೇಕು. ಅದು ಸ್ಪಾಟ್ ಅಲ್ಲೇ ತೆಗೆದಿದ್ಯಾ ಅಂತ ಕನ್ಫರ್ಮ್ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಈ ವಾಟ್ಸಪ್ ನಲ್ಲಿ ಬಹಳಷ್ಟು ಫೇಕ್ ಬರ್ತಾ ಇದೆ. ಬಟ್ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಇದು ನಿಜ ಆಗಿದ್ರೆ ಇದನ್ನ ಬಹಳ ಉಗ್ರವಾಗಿ ನಾನು ಖಂಡಿಸ್ತೇನೆ. ಮತ್ತೆ ನೋಡಿ, ಅಲ್ಲ ಅಶೋಕ್ ಸರ್ ಈಗ 7 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಕನ್ಫರ್ಮ್ ಅಲ್ಲಿಗೆ ಯಾವುದೇ ಅನುಮಾನ ಇಲ್ಲ. ಹಾಗಾದ್ರೆ ಈ ಹಿರಿಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು? ಇದು ನಡೆಯೋವರೆಗೂ ಏನ್ ಮಾಡ್ತಾ ಇದ್ರು? ನಾನು ಇವತ್ತು ನೋಡಿ, ಪ್ರೆಸ್ ಅನ್ನೋದು ಪಿ ಇಂದ ಸ್ಟಾರ್ಟ್ ಆಗುತ್ತಲ್ಲ, ಅದನ್ನ ಪೊಲೀಸ್ ಅಂತ ಹೇಳ್ತೀನಿ. ಯಾಕೆಂದ್ರೆ ಪ್ರೆಸ್ ಪೊಲೀಸ್ ಕೆಲಸ ಮಾಡ್ತಾ ಇದೆ, ಪೊಲೀಸ್ ಕೆಲಸ ಮಾಡ್ತಾ ಇಲ್ಲ ಇವತ್ತು ಸಮಾಜದಲ್ಲಿ. ಪೊಲೀಸ್ ಅವರು ಇವತ್ತು ಪೊಲಿಟಿಕಲ್ ಲೀಡರ್ಗೋಸ್ಕರ ಕೆಲಸಗಳು ಮಾಡ್ತಾ ಇದ್ದಾರೆ ಅಂತಾರೆ. ಆ ಪಿ ಎಲ್ಲ ಸೇಮ್ ಇದೆ. ಪೊಲೀಸ್ ಪ್ರೆಸ್ ಪೊಲಿಟಿಕಲ್ ಆಗ್ಬಿಟ್ಟಿದೆ, ಪ್ರೆಸ್ ಪೊಲೀಸ್ ಆಗಿದೆ. ಇದು ಬಹಳ ನೋವಿಂದ ಹೇಳಂತ ಸನ್ನಿವೇಶ. ಒಂದು ನಾಗೇಂದ್ರ, ಇದು ನೋಡಿ, ಮೊದಲು ನನಗೆ ಗೊತ್ತಿದ್ದಂಗೆ ಶಶಿಕಲಾ, ಈ ಜಯಲಲಿತಾದು ಅಸಿಸ್ಟೆಂಟ್ ಶಶಿಕಲಾ ಇದ್ರಲ್ಲ, ಆಗ ಅವರು ವಾರಕ್ಕೊಂದ್ಸರಿ ಬೆಳಿಗ್ಗೆ ಹೋದ್ರೆ ರಾತ್ರಿ ಲೇಟ್ ಸಂಜೆ ಬರ್ತಾ ಇದ್ದಿದ್ದನ್ನ ನೀವು ಟಿವಿನವರೇ ಇದನ್ನ ಬಹಳ